ಪ್ರೀ ವೆಡ್ಡಿಂಗ್ ಅಲ್ಲ, ಪೋಸ್ಟ್ ವೆಡ್ಡಿಂಗ್. ಅವ್ರದ್ದು ಆಲ್ರೆಡಿ ಮದುವೆ ಆಯ್ತು ಅಂತ ಹೇಳ ಸೊಂಟು ಪಟ್ಟಿಯಲ್ಲಿ ಕೈಗೆ ಹಿಡ್ಕೊಬಂದು ಬಾಯಿಗೆ ಎಂಥದ್ದು ಕೊಡಿ ಗಿಡಿ ಎಂತ ತರಲ್ಲ. ಮಳೆ ಬಾಬ್ ಸಿಚುವೇಶನ್ ಇತ್ತಪ್ಪ. ಈ ಫೀಲ್ಡ್ ಮೇಲೆ ಬೇಜಾರು ಬಂದೋಯ್ತು. ಕೆಲಸ ಮಾಡೋದಕ್ಕೂ ಒಂದು ಸ್ಯಾಟಿಸ್ಫೈ ಅಂತ ಹೇಳಿಪುದಿಲ್ಲ. ಬರೀ ಅಂದ್ರೆ ಸಖತ್ ಬೇಜಾರಾಗ್ತು. ಐಸ್ ಕ್ರೀಮ್ ತಿನ್ನು. ಐಸ್ ಕ್ರೀಮ್ ತಿನ್ನು. ಈ ಗಡ್ಬಾಡ್ ಅಂತಲ್ಲ, ದೊಡ್ಡದು ಬರುತ್ತಲ್ಲ ಅದು. 1.2 ರೂಪಾಯಿ 150 ರೂಪಾಯಿ ಕೊಟ್ಟಿದ್ದು. ಇಸ್ಲೇ ಶೂಟ್ ಮಾಡೋದಿತ್ತಲ್ಲ ಯಾವ ನಾಯಿ ಕೊಟ್ಟರು ಬೇಡ ಈ ಕಡೆ. ಹೊಸ ಆದಿತ್ತು ಸಂಪಾದನೆ ಮಾಡೋದಂದ್ರೆ ಇದೆ. ಮಳೆಯಲ್ಲಿ ಶೂಟ್ ಮಾಡಿದ್ದಾದ್ರು ಏನು. ಹಾಯ್ ಹಲೋ ಗುಡ್ ಮಾರ್ನಿಂಗ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ, ಶುಭೋದಯ. ಎಂತ ಅಂದರೆ ಆಲ್ಮೋಸ್ಟ್ ಒಂದು 20-25 ಡೇಸ್ ಆಯ್ತಿರ್ಕ ಶೂಟ್ ಇಲ್ಲ. ಆಲ್ಮೋಸ್ಟ್ ಸೀಸನ್ ಮುಗಿದ್ರ ಮೇಲೆ ಇವತ್ತೇ ಫಸ್ಟ್ ಅನ್ಸುತ್ತೆ ನಮ್ದು ಔಟ್ಡೋರ್ ಶೂಟ್. ಆ್ಯಕ್ಚುಲಿ ಇದು ಪ್ರೀ ವೆಡ್ಡಿಂಗ್ ಅಲ್ಲ, ಪೋಸ್ಟ್ ವೆಡ್ಡಿಂಗ್. ಅವ್ರದ್ದು ಆಲ್ರೆಡಿ ಮದುವೆ ಆಯ್ತು. ಮದುವೆ ಆದಮೇಲೆ ಪ್ರೀ ವೆಡ್ಡಿಂಗ್ ಮಾಡ್ಕೊಂಡು ಅನ್ಕೊಂಡಿದ್ದೀರ, ಬಟ್ ಅವ್ರಿಗೆ ಅಷ್ಟು ಟೈಮ್ ಇರಲಿಲ್ವೋ ಎಂಥದೋ ರೀಸನಿಂದ ಮಾಡಿಸ್ಕೊಂಡ್ಲ. ಸೊ ಅದೇ ಪೋಸ್ಟ್ ವೆಡ್ಡಿಂಗ್ ಮಾಡು ಅಂತೇಳಿ ಪ್ಲ್ಯಾನ್ ಮಾಡಿದ್ದೀರಿ ಕಪಲ್ಸ್. ಸೊ ವಿ ಆರ್ ಗೋಯಿಂಗ್ ನಾವು. ಬನ್ನಿ ಹಾಪ ಶೂಟ್ಸ್ ಎಲ್ಲ ಹೆಂಗಿರುತ್ತೆ ಅಂತ ತೋರಿಸ್ದೆ. ಲೆಟ್ಸ್ ಗೋ. ಇವತ್ತು ನಮ್ಮೊಟ್ಟಿಗಿದ್ರ ಪ್ರತಾಪ್ ಬಾಯ್. ಏನೊಂದು ಶೂಟ್ ಉಂಟು ಇವತ್ತು, ಅದನ್ನ ಒಳ್ಳೆ ರೀತಿ ನಡೆಸಿ ಕೊಡ್ಕ. ಹೆವಿ ಸ್ಟ್ಯಾಂಡಲ್ಲಿ ಇದ್ರೊಳಗಿತ್ತು. ಹಾಂ ಅದೇ ಹೆವಿ ಸ್ಟ್ಯಾಂಡ್. ಇವ್ರು ಗೊತ್ತಿತ್ತು ಯಾರಿಗಾರು ಎಂತ ಹೇಳ ಸೊಂಟು ಪಟ್ಟಿಯಲ್ಲಿ ಕೈಗೆ ಹಿಡ್ಕೊಬಂದು ಅವರಿಗೆ ಮದ್ಮಗ್ಲಿ ಹಾಪಕ್ಕೆ ಅಂದ್ರೆ ಹೈಕಂಡ್ ಹಾಪಕ್ಕೆ ನಾಚಿಗೆ ಆಯ್ತಮ್ಮ ದೇವಸ್ಥಾನ. ಅದಕ್ಕೆ ಮಳೆ ಬತ್ತಿತ್ತಲ್ಲ, ಅದಕ್ಕೆ ಕಳ್ಸ್ಕೊಂಡು ಇಟ್ಕೊಂಡು ಭತ್ತ ಮಳೆ ತಕ ಬಂದೆ ಅಂತ. ಇಲ್ಲೇ ಕಡಿಮೆ ಅಲ್ಲ ಸಮ ಬರ್ತಿತ್ತು. ಯಾವುದು ಬ್ಯಾಗ್ ಎಲ್ಲ ಇರಲಿ, ಬ್ಯಾಗ್ ತಗೋಬೇಡ. ರೆಡಿ ಆಯ್ರ ಇನ್ನು ಬರಲ್ಲ. ದೇವಸ್ಥಾನಕ್ಕೆ ಹೋಯ್ರದು ಬನ್ಸ್ಲ ಆಗಿಲ್ಲ ಕಾಣ. ಅಲ್ಲಿ ಮುಂದೆ ಸೀಟಿಗೆ ಇತ್ತಲ್ಲ ಅಷ್ಟೇ. ರೆಡಿಯಾ? ಯುದ್ಧಕ್ಕೆ ರೆಡಿ ಆಯ್ರೆ? ಬಾಯಿಗೆ ಎಂಥದ್ದು ವೆದರ್ ಲೈಕಿಲ್ಲ. ಆಲ್ಮೋಸ್ಟ್ ಎಲ್ಲ ಫೋಟೋಗ್ರಾಫರ್ಸಿಗೂ ಹಿಂಗಿನ ವೆದರ್ ಕಂಡ್ರೆ ಖುಷಿ ಆಗ್ದು. ನಾವು ಇದನ್ನೇ ಬೇಡ್ಕಂದು. ಒನ್ ಆಫ್ ಮೈ ಫೇವ್ರೇಟ್ ಲೇಕ್ ಕೋಟಿ ತೀರ್ಥ ಲೇಕ್. ಲಾಸ್ಟ್ ಟೈಮು ಒಂದು ಪ್ರೀ ವೆಡ್ಡಿಂಗ್ ಶೂಟಿಂದ ಇಲ್ಲೇ ವ್ಲಾಗ್ ಮಾಡಿದೆ ಅನ್ಸುತ್ತೆ, ನೀವು ಕಂಡಿರ್ತೀರಿ. ಸೊ ಇವತ್ತು ಕಪಲ್ಸ್ ಬಂದಿರ ಎಕ್ಸಾಕ್ಟ್ ಒಂದು 5 ನಿಮಿಷ ಲೇಟ್ ಆಯಿತು. ಕೊಡಿ ಗಿಡಿ ಎಂತ ತರಲ್ಲ. ಮಳೆ ಬಾಬ್ ಸಿಚುವೇಶನ್ ಇತ್ತಪ್ಪ. ಏನಾಗ್ತೋ ದೇವರಿಗೆ ನೆನ್ಕೊಂಡೆ. ಕ್ಯಾಮರಾ ಎಲ್ಲ ಕಂಡಿ ಶುರು ಆಯ್ತು. ಬನ್ನಿ ಹವಾ. ಹಾಯ್ ಬೇಗ ಅಂತ ನಾನು 10 ನಿಮಿಷ ಆಯ್ತು ಬಂದು. ಆಯ್ತಾ ಚಾ ಆಯ್ತಾ? ಲೊಕೇಶನ್ ಶಿಫ್ಟ್ ಈಚಿಂದ ಆಚೆಗೆ ಎಂತ ಹೋಯ್ತಾ ಪ್ರತಾಪಣ್ಣ? ಈ ವಿಷಯ ಅಂತಂದರೆ ನನಗೆ ದೇವರಾಣೆ ಈ ಲಾಸ್ಟ್ ಸೀಸನಿಗೆ ಶೂಟ್ ಮಾಡೋದು ಒಂದೇ ಒಂದು ಶೂಟ್ ಸ್ಯಾಟಿಸ್ಫೈ ಇಲ್ಲ. ನಂಗೆ ಈ ಫೀಲ್ಡ್ ಮೇಲೆ ಬೇಜಾರು ಬಂದೋಯ್ತು. ಎಂತಕ್ಕೆ ಒಬ್ಬರು ಫೋಟೋ ತೆಗೋ ಬಿಡ್ತಾರ? ಇಲ್ಲ, ಕಪಲ್ ಫೋಟೋ ತೆಗೋಕೆ ಯಾರು ಟೈಮ್ ಕೊಡ್ತಿಲ್ಲ. ಈ ಸತಿ ಅದೊಂದು ಇದು ಮಾಡ್ಬೇಕು ನಾವು. ನೆಕ್ಸ್ಟಿಂದ ಅದೆಲ್ಲ ಒಂದು ಸ್ಟಾರ್ಟಿಂಗೇ ಹೇಳಿರುತ್ತೆ ಎಂತ ಅಂದರೆ ಫೋಟೋಸ್ ತಕ್ಕಣಕ್ಕೆ ನಿಮ್ಮದು ಟೈಮ್ ಕೊಡಿ ಲಾಸ್ಟಿಗೆ. ಅದೆಲ್ಲ ನಾವು ಫಸ್ಟಿಗೆ ಹೇಳಿರುತ್ತೆ. ಬಟ್ ಅಟ್ ದ ಲಾಸ್ಟ್ ಟೈಮ್ ಎಂತ ಮಾಡ್ಕೊರು ಇಲ್ಲ, ಟೈಮೇ ಕೊಡೋದಿಲ್ಲ. ಒಟ್ಟು ಕೆಲಸ ಮಾಡೋದಕ್ಕೂ ಒಂದು ಸ್ಯಾಟಿಸ್ಫೈ ಅಂತ ಹೇಳಿಪುದಿಲ್ಲ. ಬರೀ ದುಡ್ಡಿಗೋಸ್ಕರ ಕೆಲಸ ಮಾಡೋದಲ್ಲ. ಫೋಟೋಗ್ರಫಿ ಎಂಬುದು ಒಂದು ಪ್ಯಾಷನ್ ಅಲ್ಲ. ಸೊ ಒಂದೊಳ್ಳೆ ಫೋಟೋ ಸಿಕ್ಕಲಂದ್ರೆ ಸಖತ್ ಬೇಜಾರಾಗ್ತು. ಒಂದೊಳ್ಳೆ ಫೋಟೋ ಸಿಕ್ಕರೆ ಸಖತ್ ಖುಷಿ ಆಯ್ತು. ಹಂಗಾಗಿ ಇದೆಲ್ಲ ನೆಕ್ಸ್ಟ್ ಈ ವಿಡಿಯೋ ಯಾರು ಕಾಣ್ತಿದ್ರಿ ಅವ್ರಿಗೆ ಹೇಳೋದು, ನಿಮ್ಮದು ವೆಡ್ಡಿಂಗ್ ಇರ್ಬೋದು, ನಿಮ್ಮ ಫ್ಯಾಮಿಲಿ ವೆಡ್ಡಿಂಗ್ ಇರ್ಬೋದು, ಎಂಥದ್ದೇ ಇದ್ದರೂ ಒಂಚೂರು ಟೈಮ್ ಕೊಡಿ ಫೋಟೋಗ್ರಾಫರ್ಸಿಗೆ. ಚೆಂದ ಮಾಡಿ ಫೋಟೋ ತೆಗೆದುಕೊಡ್ತಾರೆ ಎಲ್ಲರೂ. ನೀವು ಟೈಮ್ ಕೊಡದೆ ಜಾಸ್ತಿ ಫೋಟೋಸ್ ಎಕ್ಸ್ಪೆಕ್ಟ್ ಮಾಡಿದ್ರೆ ಕಷ್ಟ ಆಯ್ತು. ಓಕೆ, ಫೇಸ್ ಟು ಫೇಸ್. ಮದುವೆಗಿದ್ರೆ ಮುಂಚೆ ಸುಮಾರು ಮಾತಾಡ್ತಿದ್ದೀರಲ್ಲ. ಅಲ್ಲ ಕೆನ್ನಿ ಎಲ್ಲ ಮೇಡಮ್ ಅವ್ರು ಕೆನ್ನಿ ಎಲ್ಲ ಸ್ವಲ್ಪ ತೋಡಿ. ಇವ್ರು ನಮ್ಮ ಮೇಕಪ್ ಆರ್ಟಿಸ್ಟ್. ಕುಂದಾಪುರದಲ್ಲಿ ಎಲ್ಲ ಮೇಕಪ್ ಇದ್ರೆ ಹೇಳಿ ಅಣ್ಣಿ. ಇನ್ನೊಂದು ಕ್ಲಾಸ್ ಎಲ್ಲ ಶುರು ಮಾಡ್ತಿದ್ಯಲ್ಲ, ನಾನು ಡಿಸ್ಕ್ರಿಪ್ಷನ್ಗೆ ಲಿಂಕ್ ಕಳಿಸ್ತೆ, ಲಿಂಕ್ ಹಾಕಿರ್ತೆ ಡಿಸ್ಕ್ರಿಪ್ಷನ್ಗೆ ಈ ಪೇಜಿಂದ. ಹೇಗಳಿಂದ ಕ್ಲಾಸ್ ಸ್ಟಾರ್ಟ್? ಜೂನ್ 10. ಓಕೆ, ಬೀಳುತ್ತಾ ಅಂದರೆ
ಓಕೆ ರೆಡಿ. ನೋಡ್ಕೊಂಡು ಕಿವಿದಕ್ಕೆಲ್ಲ ಚೈನ್ ಎಲ್ಲ ಹಾಕೊಂಡಿ ಝೂಮ್ ಹಾಕಿ ತೋರಿಸ್ತಾ ಇರಿ ಒಂದು ನಿಮಿಷ. ಇಲ್ಲಿ ನೋಡಿ ನಾಯಿ ಸರ್ಪಣೆ. ಓಕೆ ಇಬ್ಬರು ಆಚೆ ಕೆರೆಗೆ ಅಂತೀರಿ. ಸುಸ್ತಾಗಿ ಕೂತ್ಕೊಂಡಾಗಿತ್ತು ಮತ್ತೆ ಸ್ಟ್ರೈಟ್ ಕೂತ್ಕೊಂಡು ಸಣ್ಣ ಅಲ್ಲ ಹೇಳ್ಬಿಡಿ ಅಲ್ಲ ಸೈಡ್ ಸ್ಮೈಲ್ ಮಾಡಿ ಇಬ್ಬರು ಆಚೆ ಕಾಣ್ತೀರಿ. ಸರ್ತಾನೆ ಹಿಂಗೆ ಬಗ್ಗು ಕೊಯ್ಬೇಡಿ ಜಾಸ್ತಿ, ಹಂಗೆ ರೀ. ಸ್ಮೈಲ್ ಅಂತೂ ಒಂದು ಲೊಕೇಶನ್ ಮುಗಿಸಿ ಒಂದು ಚೂರು ಹೊಸುವಾದಂಗಿತ್ತಪ್ಪ. ತಿಂಡಿ ತಿನ್ಕೊಂಡು ನೆಕ್ಸ್ಟ್ ಪ್ಯಾಲೇಸ್ ಗಾರ್ಡನಿಗೆ ಹೋಗ್ದು. ಪ್ಯಾಲೇಸ್ ಗಾರ್ಡನಿಗೆ ಪ್ಲ್ಯಾನ್ ಮಾಡಿದ್ದು ಬೇಡ್ವಾ ಬಾಬಾ ಎಲ್ಲರೂ ಒಂದು ತಿಂಡಿ ತಿಂಬ. ನೀವು ಒಂದು ದಿವ್ಸಕ್ಕೆ ಎಷ್ಟು ಸಲ ತಿಂಡಿ ತಿಂತೀರಿ? ಒಂದು ದಿವ್ಸಕ್ಕೆ ಎಷ್ಟು ಸಲ ತಿಂಡಿ ತಿಂತೀರಿ? 5ರಿಂದ 6. ಯಾವ ತಿಂಡಿ ಹಾಂ ಹಾಂ ಮತ್ತೆ ಮಸಾಲೆ ದೋಸೆ, ಹಾಂ ಉಪ್ಪು ದೋಸೆ ಅಂದರೆ ತುಂಬ ಇಷ್ಟ. ಹೌದಾ? ಪ್ಯಾಲೇಸ್ ಗಾರ್ಡನಿಗೆ ಬಂತು. ಎಂದ ಅಂದರೆ ವೆದರ್ ಹಿಂಗಿದ್ರು ಶೆಕೆ ಮಾತ್ರ ಹೆವಿ ಇತ್ತು, ಎಲ್ಲ ಹತ್ತು ಶುರುವಾಯ್ತು. ಒಂದು ಐಸ್ ಕ್ರೀಮ್ ತಿನ್ನು. ಐಸ್ ಕ್ರೀಮ್ ನಿಮ್ಗೆ ಅಲ್ತಿದ್ದ? ಹೌದು. ಹಾಂ ಯಾವ ಐಸ್ ಕ್ರೀಮ್ ಬೇಕು ನಿಮಗೆ? ನಮಗೆ ಗಡ್ಬಾಡ್ ಅಂತಾರ ದೊಡ್ಡದು ಬರುತ್ತಲ್ಲ ಅದು ಗಡ್ಬಾಡ್ ಬೇಕು. ಅಡ್ಡಿಲ್ಲ ಬನ್ನಿ ತಿಂಬ. ನಮ್ಮ ಅಣ್ಣಗೆ ಏನು ಬೇಕು ಕೊಡಿ. ನನಗೆ ನೀವೊಬ್ಬರು ತಿಂದ್ರೆ ಸಹಿಯಾ? ಇವತ್ತು ಬೇಕೆ? ಹಾಂ ಇದಕ್ಕ ಅದು ಬೇಡ, ಅರೇಬಿಯನ್ ಡಿಲೈಟ್ ತಗೊಂಡು. ಹಾಂ ಇವ್ರು ಕುತಿ ಅಂತ ಇತ್ಕೊಂಡೆ ಫೋನೇ ಮಾತಾಡ್ತಿದ್ರು. ₹150 ₹150 ಕೊಟ್ಟಿದ್ದು. ಬಿಡಬೇಡಿ ನೆಕ್ಕಿ ಹೇಳ್ತೆ. ಹೇಗೆ ಈ ಗಂಡಿಗೆ ನೀವು ಮೇಲೆ ಮಿಡಲ್ ಬೇಕಾ? ಅವ್ರ ಈಚೆ ಸೈಡ್ ಕ್ರಾಸ್ ಆಕ ಹಿಂಗೆ ಹತ್ತಿರ ಬನ್ನಿ, ನೀವು ಕೂತ್ಕೊಂಡಲ್ಲಿ ಹತ್ತಿರ ಬನ್ನಿ. ಹಾಂ ಅದ್ರ ಮೇಲೆ ಕೈ ಇಡಿ. ಹಾಂ ಹೌದು ಇಲ್ಲ ನೋಡಿ ಸ್ಮೈಲ್. ಜನಪಲ್ಲಿ ಅಲ್ಲ ಮುಂದೆ ಸ್ಮೈಲಿಗೆ ಸ್ಮೈಲ್. 2 1 ಗೋ. ಓಕೆ ಇರಿ ಎಂತ ನಮ್ಮ ಬಾಸ್ ಸ್ವಲ್ಪ ಚಾರ್ಜ್ ಸ್ಟೈಲೇ ಚೇಂಜ್ ಮಾಡಿಬಿಟ್ಟು ಒಂದ ಅಲ್ಲಿಂದ ಇಬ್ರು ಕೈ ಹಿಡ್ಕೊಂಡು ನಡ್ಕೊ ಬರ್ತೀರಾ? ಅಲ್ಲಿಂದ ಹಿಂಗಿದಲ್ಲಿ ಎಷ್ಟು ಬೇಕಾದ್ರೂ ಮಾಡ್ತದ್ರಿ. ಈಚೆ ಬನ್ನಿ, ಒಂಚೂರು ಈಚೆ ಬನ್ನಿ, ಈಚೆಗೆ ಬನ್ನಿ, ಇನ್ನೂ ಈಚೆಗೆ ಬನ್ನಿ, ಈಚೆಗೆ ಬನ್ನಿ, ಬೇಡಲ್ಲ ಬನ್ನಿ ಬನ್ನಿ ವೈಡ್ ಬೇಡ, ನಾ ಇದು ಬ್ಲಾಕ್ ಆಗೈತಕ್ಕಂತ. ಇನ್ನೂ ಬನ್ನಿ. ಓಕೆ ಮಾತಾಡ್ತಾ ಬರುತ್ತೆ ಚಂದ ಮಾಡಿ. ಹಾಂ ಎಷ್ಟು ಸ್ಮೈಲ್ ಇದ್ರೆ ಅಷ್ಟು ಒಳ್ಳೇದು. ಓಕೆ ಸ್ವಲ್ಪ ಗಮ್ಮತ್ತು ಮಾಡ್ತಾ ಬನ್ನಿ. ಓಕೆ 3 2 1 ಗೋ. ಬನ್ನಿ ಮಾತಾಡ್ತಾ ಬನ್ನಿ. ಇಲ್ಲಪ್ಪ ಅಕ್ಕ ಎಷ್ಟು ನಗಡಿ ಬರ್ತಿದ್ರಲ್ಲ ಸ್ಮೈಲ್. ಓಕೆ ಅಡಿಪೋಳಿ ಸಾಕಾಯ್ತಾ? ನಡ್ಕ ಬಂದವರಲ್ಲ ಈಗ ಪೋಸ್ ಕೊಡೋಕ್ಕಿಂತ ಆಲ್ಮೋಸ್ಟ್ ನೀವು ಕ್ಯಾಂಡಿಡ್ ನ್ಯಾಚುರಲ್ ತಕ್ಷಣ. ಹೌದು ನಿಜ ಮಾತ್ರ ಇದು ನಿಮಗೆ 100% ಇದರ ಅಂತ ಬರುತ್ತೆ. ಈ ಪೋಸ್ ಕೊಡೋತಿಗೆ ಕರೆಕ್ಟ್ ಅದೊಂದು ಬರ್ತಿಲ್ಲ ಬ್ಲಿಂಕ್ ಕರೆಕ್ಟ್. ಈಗ ನಿಮ್ಮ ಸ್ಮೈಲು ಕರೆಕ್ಟ್ ಇಟ್ಕೊಳ್ಳಿ. ನೋಡ್ಕೊ ಬನ್ನಿ ಸ್ಮೈಲ್ ಇರುತ್ತೆ. ರೆಡಿ 3 2 1 ಗೋ. ಬನ್ನಿ. ಓಕೆ ಇಲ್ಲಿ ಬನ್ನಿ. ಏನು ಬಿಸಿಲು ಇರೋ. 3 2 1 ಗೋ.
ಟಚ್ ಮಾಡಿ ಅಂದ್ರೆ ಕಿಸ್ ಟಚ್ ಮಾಡಿ ಅಂದ ಕಿಸ್ ಮಾಡಿ ಅಲ್ಲ. ಅವ್ರು ಈ ಬಿಸಿಲಿಗೆ ಎಂತೆಂತಕ್ಕೆ ಲೈಕ್ ಆಯ್ತಿಲ್ಲ ಕಿಸ್ ಮಾಡಿ ಲೈಕ್. ಇಲ್ಲಿ ನೋಡಿ ಎಷ್ಟು ಬಿಸಿಲಿದೆ ಅಂತ ಇವ್ರ ಮುಖ ನೋಡಿದ್ರೇನೆ ಗೊತ್ತಾಗು. ಹಂಗಲ್ಲ ಇನ್ನೊಂದತ್ತೆ ಬೆಗರು ಸೇರಿಸಿ ಸಂಪಾದನೆ ಮಾಡೋದಂದ್ರೆ ಇದೆ. ಅವ್ರಿಗೆ ಯಾವ ಥರ ಬೇಕು ಗೊತ್ತಾ? ಹಂಗೆಲ್ಲ ಬೇಡ. ಹೌದೇ ಜಸ್ಟ್ ಓಡ್ತಾ ಇರ್ತದೆ. ನೀವು ನನ್ ಬೇಡ ಅವ್ರು ಮಾತ್ರ ನಮಗೆ ವಿಡಿಗೆ ನೀವು ಬೇಕು. ಅದೊಂದು ಇದು ಮಾಡ್ತಾರೆ. ಅದು ಇಲ್ಲಿ ಬೇಕಾ ಟೆಂಪ್ಲ ಮಾಡಿ ಅಲ್ಲ ನೀವು ಹೆಂಗ್ ಪ್ಲಾನ್ ಮಾಡಿ ನಂಗೆ ಹೇಳಿದ್ರೆ ನಾನು ಇದು ಮಾಡಿ ಓಡ್ತಾ ಇರ್ತದೆ ಒಂದು ಓಡ್ತಾ ಇರ್ತದೆ ಅಷ್ಟೇ. ಸ್ಲೋ ಮೋಷನ್ ಕೊಡೋದು. ಬನ್ನಿ ನೀವು ಹೋಗ್ತೀರಿ. ಎಷ್ಟು ಚಂದ ಮಾಡಿದ್ದೀನಿ. ಈ ಬಿಸಿಲೇ ಶೂಟ್ ಮಾಡೋದಿತ್ತಲ್ಲ ಯಾವ ನಾಯಿ ಕೊಟ್ಟರು ಬೇಡ ಈಗ ಬೇಗ್ರ ಅರ್ತಿ ಮೈಯೆಲ್ಲ ಚಂಡಿ. ದೇವ್ರ ಏನು ದುಡ್ಸ್ಕಂತ್ರಿ ಮಾರ್ರ ಈ ಜನ ಅಂತೂ ಬೇಗ್ರಿ ಗಣಿ. ಸಾಕಾಯ್ತು ನಂಗೆ ಹೊಸದಿತ್ತು ಹೊಸದಿತ್ತು. ಪಾಪ ಉಂಬುಕೋ ಜಾಸ್ತಿ ಚೂರು ಲೆಫ್ಟ್ ತಿರ್ಸಿ ಲೆಫ್ಟ್. ಹಾಂ ಸ್ಮೈಲ್. ಹಂಗೇರಿ ಬ್ರೋ ಸುಕ್ಕತ್ ಸಾಕು. ಆಲ್ಮೋಸ್ಟ್ ಶೂಟ್ ಕಂಪ್ಲೀಟ್ ಮಾಡ್ತು. ಇನ್ನೇನು ಸ್ವಲ್ಪ ಹೊತ್ತಿತ್ತು, ಒಂದೆರಡು ಡ್ರೆಸ್ ಇತ್ತು ಅಂಬತ್ತಿಗೆ ಈ ಮಳೆ ಸ್ಟಾರ್ಟ್ ಆದಂಗಿತ್ತು. ಎಂತ ಮಾಡೋದು ಗೊತ್ತಿಲ್ಲ. ಇನ್ನೊಂದು ವಿಷಯ ಅಂತೇಳಿ ಹೇಳಿದ್ರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. 1000 ಸಬ್ಸ್ಕ್ರೈಬರ್ ಆಯಿತು ಇವತ್ತಿಗೆ. ನಾನು ಸ್ಟಾರ್ಟ್ ಮಾಡಿ ಹೆಚ್ಚು ಕಮ್ಮಿ 2 ತಿಂಗಳಾಯಿತು. 2 ತಿಂಗಳಿಗೆ 1000 ಸಬ್ಸ್ಕ್ರೈಬರ್ ಕೊಟ್ಟಿರಿ. ಅದಕ್ಕೆ ಖುಷಿ ಆಯ್ತಿತ್ತು ಹೇಳ್ಕೊಂಬೆ. ಅದು 1000 ಸಬ್ಸ್ಕ್ರೈಬರ್ ವಿಡಿಯೋ ನಮ್ಮ ಸಚಿನ್ ಅಣ್ಣ ಮತ್ತು ರಘುವಂಶ್ ಸರ್ ಒಟ್ಟಿಗಿದ್ದೇ ಹಾಕಿದೆ. ಆ ವಿಡಿಯೋಗೆ 1000 ಸಬ್ಸ್ಕ್ರೈಬರ್ ಆಯ್ತು. ಏನಂತೀರಾ ಪ್ರಭು ಕಡೆ? ಹಾಂ ಹಿಂಗೆ 1000 ಕಮ್ಮಿ ಆಯ್ತು, ಇನ್ನು ಬರಬೇಕು. ಏನು ಮಾಡುವ, ಮಳೆ ಬರ್ತುಂಟಲ್ಲ. ಮಳೆ ಬರ್ತಾ ಉಂಟು. ಕೊಡೆ ಛತ್ರಿ ಇದ್ರೆ ಒಂದೆರಡು ಶೂಟ್ ಮಾಡಿ ಹೋಗುವ. ಬೀಚಾಗೆ ಎಂತ ಶೂಟ್ ಮಾಡೋದು ನಿಮ್ಗೆ? ಕಾಂಬಾ ಹಾಬಾ ಬೀಚ್ ಬದಿ ಹೋಯ್ ಇವತ್ತಿನ ಶೂಟನ್ನು ಫಿನಿಶ್ ಮಾಡಿಬಿಡುವ. ಲೆಟ್ಸ್ ಗೋ. ನಂಗೆ ಒಂದೊಂದ್ಸಲ ಅನ್ಸೋದು ಭಯ್ ನಮ್ಮ ಲೈಫ್ ಎಷ್ಟು ಲೈಕ್ ಇತ್ತಲ್ಲ. ಒಳ್ಳೆ ಮಳೆ ಬಪ್ಪತಿ ಬೆಚ್ಚ ಕಾರಾಗ ಓದಿತ್ತು. ಅವ್ರದ್ದೆಲ್ಲ ಪಾಡು ಕಾಣಿ. ಆ ಮಳೆಗೆ ಬೆಳಗಿನ ಸಾಯಂಕಾಲದಲ್ಲಿ ಕಷ್ಟಪಟ್ಟು ದುಡ್ದಿರ್ತಾರೆ ಬಿಡಿ. ಅಷ್ಟು ದುಡ್ಕೊಂಡು ಮನೆಗೆ ಹೋಗೋದಿಗೆ ಒಂದು ನೆಮ್ಮದಿ ಇಲ್ಲ. ಅಂತ ದುಡ್ಡಿದ್ರೇನು ಎಷ್ಟು ದುಡಿದ್ರೇನು ನೆಮ್ಮದಿ ಬೇಕು ಮಾಡಿ. ಇವ ಬ್ಲಾಗ್ ಮಾಡ್ತನ ಮೋಟಿವೇಶನ್ ಕೊಡ್ತನ ಒಂದು ಗೊತ್ತಾಗ್ಲ ಯಾರಿ ಹಂಗಿಂತ ತಪ್ಪು ತಿಳ್ಕೊಂಬೇಡಿ ಯಾರು. ಒಂದೊಂದ್ಸಲ ಹಿಂಗೆಲ್ಲ ಅನ್ಸುತ್ತ ಹೇಳ್ಕನ್ಸತ್ ಹೇಳುದು. ಬನ್ನಿ ಈ ಮಳೆಯಲ್ಲಿ ಶೂಟ್ ಮಾಡಿದ್ದಾದ್ರು ಏನು ನೀ ಕಾರಕ್ಕೆ ಹೋಗಿ ಕಣ್ಕರಿಲ್ಲ ಇವತ್ತು. ನೀ ಕಾರಕ್ಕೆ ಹೋಗಿ ಕಣ್ಕರಿಲ್ಲ. ನಡ್ಕ ಬನ್ನಿ ರೈಟ್ ಮನೆ ಅಂತೂ ಇವತ್ತಿನ ಶೂಟ್ ಮುಗಿಸ್ತ. ಮಳೆ ಬಂದರು ಬಿಡದೆ ಸ್ವಲ್ಪ ಹೊತ್ತು ನೆನ್ಕಂತ. ಪಾಪ ಕ್ಯಾಮ್ರಾ ಎಲ್ಲ ಚಂಡಿ ಆಯ್ತು. ಆ ಕ್ಯಾಮರಾ ಎಷ್ಟು ಬೈಕ್ ಅಂತೂ ಇವ ಅಂತ ಮಾರ ಎಷ್ಟು ರಗ್ಲಿ ಕೊಡು ಅಂತ ಎಲ್ಲ ಅದ್ರಾಗೆ ಶೂಟ್ ಮಾಡ್ತಾನೆ. ಪಾಪ ಮನೆಗೆ ಓ ಸಾನಕ್ಕ ನಿಮ್ಮ ಮನೆ ಮಾರಿ ಇಲ್ಲಿ ಅವತ್ಲೆ ಅದಲ್ಲ 85 ಹಾಕು. ಬಾಡಿ 85 ಹಾಕಿ ಇದು ಮಾಡು. ಪ್ಯಾಕಪ್ ಮಾಡ್ತಿತ್ತು. ಓಕೆ ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಇದೇ ಥರ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್. ಎಲ್ಲಿಗೆ ಬಂದ ಕಾಣ